ಕರಾವಳಿಯ ಹೊಸನಾಡು ಕೊಡೆರ್ಕ ಅನ್ನಪೂರ್ಣೇಶ್ವರಿ ದೇಗುಲವನ್ನು ಕೊಡೆರ್ಕ ಗ್ರಾಮದ ಸ್ಥಳೀಯ ಉದ್ಯಮಿಯಾದ ಜಯರಾಮ್ ಹೆಗಡೆಯವರು 1982ರಲ್ಲಿ ಸ್ಥಾಪನೆಯನ್ನು ಮಾಡಿದರು. ಈ ದೇಗುಲದ ನಿರ್ಮಾಣದ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಒಂದು ದಿನ ಜಯರಾಮ್ ಹೆಗಡೆಯವರು ತಮ್ಮ ಕುಟುಂಬ ಸಮೇತವಾಗಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ತೆರಳಿ ಆ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ಆ ಯಾತ್ರೆಯಿಂದ ಕಾರಿನಲ್ಲಿ ಪುನಃ ಅವರು ನಿರ್ಗಮಿಸುತ್ತಿರುವಾಗ ಒಬ್ಬಳು ತರುಣಿಯು ತಾನು ಅವರೊಂದಿಗೆ ಕೊಡೆರ್ಕ ಗ್ರಾಮಕ್ಕೆ ಬರಲು ಅಪೇಕ್ಷಿಸಿ ತನ್ನನ್ನು ಕರೆದುಕೊಂಡು ಹೋಗುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಜಯರಾಮ್ ಹೆಗಡೆಯವರು ಅದಕ್ಕೆ ಒಪ್ಪದೆ ಕಾರನ್ನು ಮುಂದಕ್ಕೆ ಚಲಾಯಿಸುತ್ತಾರೆ. ಆದರೆ ಕಾರು ಮುಂದಕ್ಕೆ ಸಾಗದೆ ಅಲ್ಲಿಯೇ ನಿಂತು ಬಿಡುತ್ತದೆ. ಅನಂತರ ಜಯರಾಮ್ ಹೆಗಡೆಯವರು ಆ ತರುಣಿಯನ್ನು ಕಾರಿನಲ್ಲಿ ಹತ್ತಿಸಿಕೊಂಡ ನಂತರವೇ ಆಶ್ಚರ್ಯಕರ ರೀತಿಯಲ್ಲಿ ಕಾರು ಮುಂದೆ ಸಾಗುತ್ತದೆ. ಜಯರಾಮ್ ಹೆಗಡೆಯವರು ಆ ತರುಣಿಯನ್ನು ಕೊಡೆರ್ಕ ಗ್ರಾಮಕ್ಕೆ ತಮ್ಮ ಕಾರಿನಲ್ಲಿ ಕರೆದುಕೊಂಡು ಬಂದು ಬಿಟ್ಟಾಗ ಆಕೆ ಸ್ವಲ್ಪ ದೂರದಲ್ಲಿ ನಡೆದುಕೊಂಡು ಹೋಗಿ ಏಕಾಏಕಿ ಆ ತರುಣಿಯು ಅದೃಶ್ಯಳಾಗುತ್ತಾಳೆ. ಇದನ್ನು ನೋಡಿದ ಜಯರಾಮ್ ಹೆಗಡೆಯವರಿಗೆ ದಿಗ್ಭ್ರಮೆಯಾಗುತ್ತದೆ. ಅದೇ ದಿನ ರಾತ್ರಿ ಜಯರಾಮ್ ಹೆಗಡೆಯವರು ಮಲಗಿರುವಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಭಕ್ತನೇ, ಹೊರನಾಡಿನಿಂದ ಕೊಡೆರ್ಕದವರೆಗೆ ಬಂದವಳು ತಾನೇ ಎಂದು ಅವರಿಗೆ ತಿಳಿಸುತ್ತಾಳೆ. ಭಕ್ತನೇ, ನಿನ್ನಿಂದ ನನಗೊಂದು ಭವ್ಯ ದೇಗುಲದ ಅವಶ್ಯಕತೆ ಇದೆ. ಅದು ಈ ಕೊಡೆರ್ಕ ಗ್ರಾಮದಲ್ಲಿಯೇ ಆಗಬೇಕು. ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ದೇವಿಯು ಅದೃಶ್ಯಳಾಗುತ್ತಾಳೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯಿಂದಲೇ ಪ್ರೇರಣೆ ಪಡೆದಂತ ಜಯರಾಮ್ ಹೆಗಡೆಯವರು ಕೊಡೆರ್ಕ ಗ್ರಾಮದಲ್ಲಿಯೇ ಒಂದು ಹೊರನಾಡು ಅನ್ನಪೂರ್ಣೇಶ್ವರಿ ಮಾದರಿಯಲ್ಲಿಯೇ ಭವ್ಯವಾದ ಅನ್ನಪೂರ್ಣೇಶ್ವರಿ ದೇಗುಲವನ್ನು ನಿರ್ಮಿಸುತ್ತಾರೆ.